ಸ್ನೇಹಿತರೆ ನಮಸ್ಕಾರ. ಇದು ಒಂದು ಮೆಟ್ಲಿಂಗ್ ರಸ್ತೆ, ಅಂದರೆ ವಿಲೇಜಿಂದ ಒಂದು 300 ಮೀಟ್ರಿಗೆ ಇರೋದು. NH ಇಂದ 1.5 ಕಿಲೋಮೀಟ್ರಿಗೆ ಇರೋ ಅಂಥ ಇದು 3.5 ಎಕರೆ ಪೈಕಿ 1 ಎಕರೆ ಕೊಡ್ತಾರೆ. ಸುತ್ತ ಸೋಲಾರ್ ಫೆನ್ಸ್ ಐತೆ, ಒಂದು ಶೆಡ್ ಐತೆ. ಇದು 1 ಎಕರೆ ಸಂಬಂಧಪಟ್ಟಂತೆ ಒಂದು ಬೋರು ಸಿಗುತ್ತೆ. ಪ್ಯೂರ್ ರೆಡ್ ಸಾಯಿಲ್, 100% ರೆಡ್ ಸಾಯಿಲ್ ಇದು. 3.5 ಎಕರೆಯಲ್ಲಿ ಒಂದು ಬೋರ್ ಸಿಗುತ್ತೆ ಸ್ನೇಹಿತರೆ. ಇದು ನೋಡಿ, ಬಾಳೆ ಹಾಕೋರೆ ನಿಮಗೆ ಅವಕಾಶ, ಅಗ್ರಿಮೆಂಟ್ಗೆ ಅವಕಾಶ ಸಿಗುತ್ತೆ ನೋಡಿ. ಪ್ಯೂರ್ ರೆಡ್ ಸಾಯಿಲು, ಸ್ಕೆಚ್ಚಾಗಿ ರಿಜಿಸ್ಟ್ರಿಗೆ ಹೋಗ್ಬೋದು. ರೈತರಿಂದ ಇರೋಂಥ ಪ್ರಾಪರ್ಟಿ. ಡ್ರಿಪ್ ಇದೆ, ಜನರಲ್ ಪ್ರಾಪರ್ಟಿ ನೋಡಿ. ಇದೇ ಬೋರು. ಒಂದು ಬೋರ್ ಸಿಗುತ್ತೆ, ಒಳ್ಳೆ ಫೈನ್ ಜಾಗ. ಜನರಲ್ ಪ್ರಾಪರ್ಟಿ, NH ಇಂದ 1.5 ಕಿಲೋಮೀಟ್ರು, ವಿಲೇಜಿಂದ 300 ಮೀಟ್ರಿಗೆ ಇರೋಂಥ 1 ಎಕರೆ ಜಮೀನು. ಅಂದರೆ 3.5 ಎಕರೆ ಪೈಕಿ 1 ಎಕರೆ ಕೊಡ್ತಾರೆ ನೋಡಿ. ಒಳ್ಳೆ ನೇಂದ್ರ ಬಾಳೆ ಬೆಳೆದವ್ರೆ. ಈ ಭಾಗ ಒಳ್ಳೆ ಪ್ಯೂರ್ ರೆಡ್ ಸಾಯಿಲು, ಒಳ್ಳೆ ವಾಟರ್ ಸೋರ್ಸ್ ಇರೋಂಥ ಜಾಗ. ಇದು ಲಿಂಗಾಯತ ಪ್ರಾಪರ್ಟಿ. ಇವರು ಎಕರೆಗೆ 50 ಲಕ್ಷ ಕೌಂಟ್ ಮಾಡ್ತಾರೆ. ಯಾಕಂತಾರೆ ಅಂದರೆ ಇಲ್ಲಿ ಪಕ್ಕದಲ್ಲಿ 1.5 ಎಕರೆ 82 ಲಕ್ಷಕ್ಕೆ ಆಗೈತೆ. ರೈತರು ಏನು ಮಾಡ್ತಾರೆ, ಯಾವ್ದಾರು ನಡೆದಿದ್ರೆ ಅದೇ ರೇಟ್ನೇ ಕೇಳ್ತಾರೆ. ಅಂದರೆ ಇದು ಸೋಲಾರ್ ಫೆನ್ಸ್ ಐತೆ ನೋಡಿ. ಸೋಲಾರ್ ಫೆನ್ಸು ಮತ್ತು ಒಂದು ಬೋರ್ ರೆಡಿ ಇರೋಂಥ ಜಾಗ. 1 ಎಕರೆಗೆ 50 ಲಕ್ಷ ಹೇಳ್ತಾರೆ. ಲೈಟ್ ನೆಗೋಸಬಲ್ ಆಗುತ್ತೆ, ಅತಿ ಜಾಸ್ತಿ ಏನಿಲ್ಲ, ಲೈಟ್ ನೆಗೋಸಬಲ್ ಆಗುತ್ತೆ ನೋಡಿ. ಒಳ್ಳೆ ನೇಂದ್ರ ಬೆಳೆದವ್ರೆ, ಚೆನ್ನಾಗಿದೆ ಸ್ನೇಹಿತರೆ. ಅಂದರೆ ವಿಲೇಜಿಂದ 300 ಮೀಟ್ರು, NH ಇಂದ 1.5 ಕಿಲೋಮೀಟ್ರಿಗೆ ಇರೋಂಥ ಇದು 3.5 ಎಕರೆ ಪೈಕಿ 1 ಎಕರೆ ಸೆಲ್ಗಿರೋದು. ಲಿಂಗಾಯತ ಕ್ಯಾಟಗರಿ ಅವ್ರದ್ದು. ಎಲ್ಲ ಡ್ರಿಪ್ ಎಲ್ಲ ಐತೆ, ಏನು ಮಾಡ್ಬೇಕಾಗಿಲ್ಲ. ಸ್ಕೆಚ್ ಮಾಡ್ಕೊ ಫೆನ್ಸ್ ಗೀಸ್ ಎಲ್ಲ ರೆಡಿ ಇರೋದು.